ಒಟ್ಟು ಕಾರ್ಬಾರ್ ಮಾಡ್ತಾನ ಸಮಾಧಾನ ಅಲ್ಲೇ ನೀನು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲ ಮಸ್ತ್ ಇದ್ರೆ ಅನ್ಕೋತೀನಿ ರೀ. ಸೇನಾಶ್ರೀನು ಬ್ಲಾಗ್ಸ್ ನಿಮ್ಗೆಲ್ಲರಿಗೂ ಸರ್ವರಿಗೂ ಸ್ವಾಗತ ಸುಸ್ವಾಗತ. ನನಗೆ ಫೀವರ್ ಕಡಿಮೆ ಆಗಲಾಗೈತಿ. ಏನಾರ ಮಾಡಲಿಯಪ್ಪ ದೇವರೇ, ಸಾಕಾಗೈತಿ ನನಗಂತೂ. ಒಂಥರ ಫೀವರ್ ಬರಾಕತ್ತು ಅಂತಂದ್ರೆ ಸಾಕು, ಕೈ ಎಲ್ಲ ಮೈ ಎಲ್ಲ ನಡಗಾಕತ್ಬಿಟ್ಟೈತಿ. ಅದಕ್ಕೆ ಏನಿಲ್ಲರಿ, ಕಾಯಿಪಲ್ಯ ಮುಂಜಾನೆ ನಾವು ಹತ್ತಿರ ಹಾಸ್ಪಿಟಲ್ದಾಗ ಅದಾರ ಅಂತೇಳಿ ನಾ ಕಾಯಿಪಲ್ಯ ಮಾಡ್ಕೊಂಬಂದೀನಿ. ಈಗ ಮುಂದೆ ಸ್ವಚ್ಛ ಮಾಡ್ಕೊತ ಕುಂದ್ರದು ಆಗಂಗಿಲ್ಲ ಅಂತೇಳಿ ಕುತ್ಕೊಂಡೆಲ್ಲ ಕ್ಲೀನ್ ಮಾಡೀನಿ. ಹೋಗಿ ಅದಕ್ಕೆ ಕುತ್ಕೊಂಡ ಕಾಯಿಪಲ್ಲೆ ಎಲ್ಲ ಸೂಸ್ಕೋತ ಕುಂದ್ರಬೇಕಾದ್ರೆ 8 ಆಯ್ತು. ನಿತ್ತ ಅಡುಗೆ ಮಾಡುವಟ್ಟ ಪೇಷನ್ಸ್ ಇಲ್ಲ. ಅದಕ್ಕೆ ಏನಂದ್ರೆ ಪಲಾವ್ ಮಾಡಿಬಿಡ್ಬೇಕಂತ ವಿಚಾರ ಮಾಡೀನಿ. ಹುಡುಗರು ನೋಡ್ತಾವೆ, ಅದ್ರ ಸಂಬಂಧ ಬರ್ರಿ ಪಲಾವ್ ಮಾಡ್ಕೊತ ನಿಮ್ಮೊಂದಿಗೆ ನಮ್ಮ ಭೇಟಿ. ಸಿಂಪಲ್ಲಾಗಿ ಮಾಡಾಕತ್ತೀನಿ ರೀ, ಯಾಕಂದ್ರೆ ಭಾಳ ಓವರ್ ತಿನ್ನೋದು ಬೇಡ ಅಂತ ಅನಿಸಿ ಸ್ವಲ್ಪ ಲೈಟಾಗಿ ಮಾಡಾಕತ್ತೀನಿ. ಉಳ್ಳಾಗಡ್ಡಿ ಹಾಕೀನಿ, ಉಳ್ಳಾಗಡ್ಡಿ ಹಾಕೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆದಂದ್ರೆ ಕ್ಯಾಬೇಜ್ ಹಾಕಿ ಕಡ್ಲಿಕಾಳು ಪಲಾವ್ ಮಾಡಾಕತ್ತೀನಿ. ಕಾಣಿಸತ್ತಿರ್ಬೇಕು, ಕಡ್ಲಿಕಾಯಿ ಕಡಲೆ ಪಲಾವ್ ಮಾಡಾಕತ್ತೀನಿ ರೀ ಗೈಸ್. ಸ್ವಲ್ಪ ಆ್ಯಕ್ಟಿವ್ ಇಲ್ಲ, ಸೊ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಕ್ಟಿವ್ ಇದೆ ಅಂದ್ರೆ ಒಂದು ಸ್ವಲ್ಪ ಖುಷಿಯಿಂದ ಮಾಡ್ತೀನಿ. ಅದ್ರ ಸಂಬಂಧ ಅಂತೇಳಿ ಬ್ಲಾಗ್ ಮಾಡಾಕತ್ತಾಳ, ಆರಾಮಿಲ್ಲ ಅಂದ್ರು ಬ್ಲಾಗ್ ಮಾಡಾಕತ್ತಾಳ ಅಂತೇಳಿ ನಿಮಗೆ ಅನ್ನಿಸ್ತಿರ್ಬೋದು. ಯಾಕೆ ಬ್ಲಾಗ್ ಯಾಕೆ ಮಾಡಾಕತ್ತೀನಿ, ಆರಾಮಿಲ್ಲ ಅಂದ್ರೂ ಯಾಕೆ ಮಾಡಾಕತ್ತೀನಿ ಅಂತೇಳಿ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕೋಬೇಕ್ರಿ. ಅದು ಯೂಟ್ಯೂಬ್ದಾಗ ಹಾಕಲಿಲ್ಲ ಅಂತಂದ್ರೆ ನಮ್ದು ಡೈಲಿ ವ್ಯೂವರ್ಸ್ ಇದು ಇರೋಂಗಿಲ್ಲ, ನೋಡೋಂಗಿಲ್ಲ. ಆಮೇಲೆ ಲೇಟ್ ಮಾಡಿ ಹಾಕ್ರಂದ್ರೆ ಜಾಸ್ತಿ ಇದಾಗಂಗಿಲ್ಲ. ಏನಂತಾರಂದ್ರೆ ಒಟ್ಟು ಹಾಕಬೇಕ್ರಿ ಕಂಟಿನ್ಯೂಸ್. ಒಂದು ದಿನ ಬಿಡ್ಲಾರ್ದ ಬ್ಲಾಗ್ ಹಾಕಬೇಕು. ಅದ್ರ ಸಂಬಂಧ ಹೇಳಿ ಹಾಕಲಿಲ್ಲ ಅಂತಂದ್ರೆ ನನಗೆ ಮಿಸ್ ಹೊಡಿತೈತಿ. ಅದ್ರ ಸಂಬಂಧ ಹೇಳಿ ಡೈಲಿ ಬ್ಲಾಗ್ ಹಾಕಿ ಹಾಕ್ತೀನಿ. ಕಂಟಿನ್ಯೂಸ್ ಬ್ಲಾಗ್ ಹಾಕಿ ಹಾಕಬೇಕು. ಅದ್ರ ಸಂಬಂಧ ಒಬ್ಬೊಬ್ರು ಹಾಕ್ತಾರೆ, 5 ದಿವ್ಸಿಗೊಮ್ಮೆ ಹಾಕ್ತಾರೆ, 6 ದಿವ್ಸಿಗೊಮ್ಮೆ ಹಾಕ್ತಾರೆ. ಆದರೆ ನನ್ನ ಇಂಟೆನ್ಷನ್ ಅದಿಲ್ಲ. ನಾನು ಡೈಲಿ ಬ್ಲಾಗ್ ಶೂಟ್ ಮಾಡಿಲ್ಲ ಅಂದ್ರೆ ನಾನು ಡೈಲಿ ಬ್ಲಾಗ್ ಹಾಕಬೇಕು. ಅದಕ್ಕೆ ಟೊಮೆಟೊ ಹಾಕತ್ತೀನಿ, ಕ್ಯಾಬೇಜ್ ಹಾಕ್ತೀನಿ. ಮನ್ಯಾಗ ಯಾರಿಗಾರ ಆರಾಮಿರ್ಲಿಲ್ಲ ಅಂದ್ರೆ ಮನೆ ಗಂಟು ರಾವು ಹೊಡಿತಿತ್ತಂದ್ರೆ ಮನ್ಯಾಗ ಯಾರಿಲ್ಲ. ಈಗ ಒಬ್ಬರೊಬ್ಬರು ಹುಡುಗರಿಲ್ಲ, ಏನಿಲ್ಲ. ನಾವು ನೀನು ಸೈರ ಎಲ್ಲರೂ ಹಾಸ್ಪಿಟಲ್ದಾಗ ಅದಾರ. ನಾವು ಅಷ್ಟಾಗಿ ಗೌನಾಗೈತಿ. ಎಟ್ಟೆಟ್ಟು ಹೋಗಿಬೇಕು ಮನೆ ಹೆಂಗೆ ಅನ್ಸಾಗೈತಿ. ಏನು ಮಾಡ್ಕೋಬೇಕಲ್ಲ, ಮಾಡಿದ್ರು ಊಟ ಮಾಡಬೇಕಲ್ಲ ಅಂತೇಳಿ ಅನ್ಸಲ್ಲ ಮನ್ಸಿಗೆ. ಏನು ಊಟ ಮಾಡೋದು ಬಿಡ ನಂಗೆ ಮಾಡ್ಬಿಡತ್ತೀವಿ. ಹಾಗಾದೈತ್ರಿ ಅದು ಟೊಮೆಟೊ ಹಾಕ್ತೀನಿ. ಅದ್ರಾಗ ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿಬಿಡ್ತೀನಿ. ಅಕ್ಕಿ ತೊಳೆದು ಹಾಕಿ ತೋರಿಸ್ತೀನಿ. ಕಡ್ಲಿಕಾಳು ಹಾಕ್ತೀನಿ. ಸ್ವಲ್ಪ ದಿವಸ ಆಗ್ತಾವತ್ತೇಳಿ ಹೀಗೆ ಹಾಕತ್ತೀನಿ. ಅದನ್ನು ಮೇನ್ ಇಂಪಾರ್ಟೆಂಟ್ ಏನಂದರೆ
ಪಲಾವ್ದಾಗ ಬಟಾಟೆ ಇರಲಿಲ್ಲ ಅಂದ್ರೆ ಪಲಾವ್ ಕಂಪ್ಲೀಟ್ ಆಗಂಗಿಲ್ಲ ರೀ. ಅದಕ್ಕೆ ಪಲಾವ್ ಬಟಾಟೆ ಹಾಕತ್ತೀನಿ. ಸ್ವಲ್ಪ ದಪ್ಪ ಹೋಳಿ ಬಾಯಿ ಸೇರಿ ಹತ್ಲೇರಿ. ಉಪ್ಪು ಮೊದಲು ಹಾಕಿದ್ರಿ. ಯಾಕಂತಂದ್ರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಲ್ದಿನ ಕೆಂಪಾಗಲಿ ಅಂತೇಳಿ. ಯಾಕಂದ್ರೆ ನನಗೆ ನೀಟ್ ಮಾಡು ಒಟ್ಟು ಪೇಷನ್ಸ್ ಇಲ್ಲ. ಕೊತ್ತಂಬರಿ ಕೊಯ್ದು ಹಾಕ್ಬಿಡ್ತೀನಿ ಈಗ. ಟೈಮ್ ಆಲ್ರೆಡಿ 8:45 ಆಗೈತಿ. ಕಾಯಿಪಲ್ಲೆ ಕುದ್ರೋದಕ್ಕೆ ಲೇಟ್ ಆಗಿರ್ತೈತಿ. ಅದು ಒಂದು ದಿನಾನ ಹಿಡಿತೈತಿ ಕಾಯಿಪಲ್ಲೆ ಸೋಸ್ಬೇಕು ನನಗಂತೂ. ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ತೀನಿ. ವೆರೈಟಿ ಆಫ್ ಕುಕಿಂಗ್ ಮಾಡ್ತೀನಿ. ಆದರೆ ಏನು ಫಸ್ಟ್ ಕುಕಿಂಗ್ ಬ್ಲಾಗ್ ಮಾಡಬೇಕಂತ ಚಾಲೂ ಮಾಡಿದ್ವಿ. ಆದ್ರೆ ಕುಕಿಂಗ್ ಬ್ಲಾಗ್ ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಮನ್ಯಾಗ. ಅಂದ್ರೆ ಭಾಳ ಮಂದಿ ಇದ್ದೀವಿ. ಅದಕ್ಕೆ ಹಚ್ಚಿ ಟೈಮ್ ತಗೊಂಡು ಮಾಡಬೇಕು. ಅದ್ರ ಸಂಬಂಧಕ್ಕೆ ಕುಕಿಂಗ್ ಬ್ಲಾಗ್ ಮಾಡೋಕ್ಕಾಗಲ್ಲ ರೀ. ಭಾಳ ಮಂದಿ ಇದ್ದೀವಿ. ಟೈಮ್ ತಗೊಂಡು ಮಾಡ್ಬೇಕಂದ್ರೆ ಆಗೋದಿಲ್ಲ. ಅವಾಗ ಮೇ ಬಿ ಈ ನಾನು ಡೈಲಿ ಬ್ಲಾಗ್ ತಂದು ಹೋಗಕ್ಕಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ನಾನು ಡೈಲಿ ಬ್ಲಾಗ್ ಮಾಡೇ ಮಾಡ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು 4 ಖಾರ ಹಾಕ್ತೀನಿ. ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತೀನಿ ರೀ. ಯಾಕಂದ್ರೆ ಎಲ್ಲರೂ ದವಾಖಾನೆಗೂ ಅಡಿಗೆ ಸಿಕ್ಕಲ್ಲಿ ತಿಂದು ಬಾಯಾಗ ಹೊಲಕ್ಕೆ ಬರ್ತೈತಿ. ಅದಕ್ಕೆ ಸ್ವಲ್ಪ ಖಾರ ಇರ್ತೈತಿ. ಮೇಘಾನು ಒಂದು ಸ್ವಲ್ಪ ಆರಾಮ ಅದ. ಮೇಘವು ಪ್ಲಾಸ್ಟರ್ ಹಾಕ್ಯಾರಿ ಕೈ ಕಾಲಿಗೆ. ಅದಕ್ಕೆ ಅವ್ಳು ಊರಾಗ ಅದಾಳಕಿ ಅಂತ ಇನ್ನೇನು ಇನ್ನೊಂದು ತಿಂಗಳು ಬರೋದಿಲ್ಲ. ಸ್ವಲ್ಪ ಅರ್ಶಿಣ ಪುಡಿ. ನಾ ಪಲಾವ್ ಮಾಡೋದು ಮುಂದೆ ಒಂದು ಏನು ಮಾಡ್ತೀನಿ ಅಂದ್ರೆ ಒಂದು ಪುಡಿ ಅದು ಹಾಕಿದ್ನಿ ಅಂತಂದ್ರೆ ಅಬೂಟ ಮಸಾಲೆ ಹಾಕಂಗಿಲ್ಲ. ಖಡಾ ಮಸಾಲ ಹಾಕಂಗಿಲ್ಲ ರೀ. ಅಕಸ್ಮಾತ್ ಖಡಾ ಮಸಾಲ ಹಾಕಿದ್ನಿ ಅಂತಂದ್ರೆ ಇವು ಮಿಕ್ಸರ್ಗೆ ಹಾಕಿದ್ದು ಹಾಕಂಗಿಲ್ಲ. ಯಾಕಂದ್ರೆ 2 ಸರ್ತಿ ಮಸಾಲೆ ಅಂತಂದ್ರೆ ಎದೆ ಉರಿದು ಡೈಜೆಷನ್ ತ್ರಾಸ ಸುಮ್ಮ ಆರಾಮ್ ತಪ್ಪಿತ್ತು. ಮಸಾಲೆ ಎಕ್ಸ್ಟ್ರಾ ಹಾಕೈತೈತಿ ಹಾಕಂಗಿಲ್ಲ. ಒಂದು ಹಾಕಿ ಒಂದು ಹಾಕಂಗಿಲ್ಲ. ಇಷ್ಟೇ ಹಾಕಿನಿ. ಏನು ಹಾಕ್ಬೇಕಿದ್ರಾಗ ಖಾರ ಹಾಕಬೇಕು. ಸ್ವಲ್ಪ ಧನಿಯಾ ಪೌಡ್ರ್. ಆದಿನ ಕೆಲಸ ಇದನ್ನು ಲೇಟ್ ಇವೆಲ್ಲ ಹತ್ರ ಜಾಗಕ್ಕಿಟ್ಟ ತೋರಿಸ್ತೀನಿ. ಯಾಕೋ ಏನೋ ಜ್ವರ ಈ ಸರ್ತಿ ಅಂದ್ರೆ ಈ ಟಿಕೆಟ್ ಬತ್ರಿ ನನಗೆ ಜಲ್ದಿ ಹೋಗೋಲಾಗೈತಿ. ಜಲ್ದಿ ಆರಾಮ ಹೋಗೋಲಾಗೈತಿ. ಯಾಕೆ ಗೊತ್ತಿಲ್ಲ. ಈ ಸರ್ತಿ ಭಾಳ ಹೆವಿ ತ್ರಾಸ ಆಗೈತಿ. ಏನೋ ಒಂದು ನಾವು ಅದ್ರಾಗ ಬೆಳ್ಳುಳ್ಳಿ ಪೇಸ್ಟಾಗಿ ಹಾಕೋದು ನೆನಪು ಹಾಕಿಂತದ. ಅದಕ್ಕೆ ಯಾಕೆ ಏನು ನೆನಪಾಗಿ ಮುಂದೆ ಇಟ್ಟಿನಿ. ಆದ್ರೆ ತಲೆ ಇಲ್ಲ ನನಗೆ ಅಷ್ಟೆ. 1 ಚಮಚಿ ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಹಸಿ ವಾಸನೆ ಹೋಗುತ್ತಲ್ಲ. ಯಾಕೆ ಏನೋ ನೆನಪಾರೀನಿ ಅನ್ನೋದು ನಾವಾಗ ಏನು ಅದನ್ನು ನೆನಪಾರೀನಿ. ಒಂದು ಸ್ವಲ್ಪ ಖಾರ ಭಾಳ ಹಾಕಂಗಿಲ್ಲ. ಮೆಣಸಿನ್ಕಾಯಿ ಅದು ಹಾಕೀನಿ. ಅದಕ್ಕೆ 1 ಚಮಚಿ ರಗಡ್ ಹಾಕಿ ಹಿಡ್ಕೊಂಡ್ಬಿಟ್ಟಂದ್ರೆ ಮತ್ತೆ ಹಾಕ್ಬೇಕನ್ನಿಸ್ತೈತೆ.
ಚೆನ್ನಾಗಿ ಹೇಳ್ತೀನಿ. ಒಂದು ಸ್ವಲ್ಪ ಟೊಮ್ಯಾಟೊ ಅದೆಲ್ಲ ಸಾಫ್ಟ್ ಆಗಲಿ. ಇದು ಸಾಫ್ಟ್ ಆಗುತ್ತಾನ ಪಟ್ಟನೆ ಹೋಗಿ ಅಕ್ಕಿ ತೊಳೆದು ಇದ್ರ ಹಾಕಿ ತೋರಿಸ್ತೀನಿ ರೀ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಫಸ್ಟ್ ಭಾಳಷ್ಟು ಮಂದಿಗೆ ಗೊತ್ತಿರ್ತಿರೋ ಇಲ್ಲೋ ಗೊತ್ತಿಲ್ಲ ಅಂದ್ರೂ ಹೇಳ್ತೀನಿ. ನಾ ಯಾವಾಗೂ ಎಂಥ ಅಕ್ಕಿ ತಂದ್ರೂ ನಾ ತೊಳೆದು ಹಾಕ್ತೀನಿ ರೀ. ಯಾಕಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಅವ್ರು ಪಾಲಿಶ್ ಹೆಂಗೆ ಮಾಡಿರ್ತಾರೆ, ಹೆಂಗೆ ತುಂಬಿರ್ತಾರೆ. ಸುಮ್ಮನೆ ಬೇಡ ಅಂಥೇಳಿ ನಾ ಎಷ್ಟು ಎಂಥ ಚಲೋ ಅಕ್ಕಿ ತಂದ್ರೂ ಒಂದು 2-3 ಸರ್ತಿ ತೊಳೆದು ಮಾಡ್ತೀನಿ ರೆಡಿ. ಒಬ್ಬೊಬ್ರು ಹಂಗೆ ಹಾಕ್ತಾರೆ, ಹಾಕ್ಬೇಡ್ರಿ ಹಂಗೆ. ಯಾಕಂದ್ರೆ ಸಣ್ಣ ಕೂಸುಗಳದು ಇರ್ತಾವೆ ತಿನ್ನುವು ಮಾಡುವು. ಅದ್ರ ಸಂಬಂಧ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ನಮ್ಮ ಅತ್ತೆ ರೂಪಷ್ಟು ನಾ ಮದುವೆ ಮಾಡ್ಕೊಂಬಂದಾಗ ಅಕ್ಕಿನ ತೊಳೆದು ಹಾಕೋಣ ನನಗೆ ಬೈತಿದ್ರು ಅವ್ರು. ಅಕ್ಕಿ ಅದಕ್ಕೆ ತೊಳೆದು ಹಾಕ್ತಿದ್ರು, ಪಾಲಿಶ್ ಅಕ್ಕಿ ಚಲೋ ಇರ್ತೈತೆ, ಅದಕ್ಕೆ ತೊಳೆದು ಹಾಕಬೇಡ, ಹಾಗೆ ಹಾಕತ್ತಿದ್ರು. ನಾ ಕೇಳ್ತಿದ್ದಿಲ್ಲ, ಪಾಲಿಶ್ ಮಾಡ್ಕೊಂಬಂದ್ರೆ ಏನಾಯ್ತು, ತೊಳೆದ ಹಾಕ್ಬೇಕು ಅಕ್ಕಿ ಅಂತೇಳಿ ಹಾಕ್ತಿದ್ದೆ ರೀ. ಅವ್ರು ಹಾಕಂಗಿಲ್ಲ, ಅವ್ರು ತೊಳೆದು ಹಾಕಂಗಿಲ್ಲ, ಅವ್ರು ಹಂಗೆ ಹಾಕ್ತಾರೆ. ನಾ ತೊಳಿಲಾರ್ದ ಏನೂ ಅಡುಗೆನ ಮಾಡಂಗಿಲ್ಲ ನಾನು. ಅದಕ್ಕೆ ನಂತರ ಅಕ್ಕಿ ತೊಳೆದು ಹಾಕಿ ಹುಡುಗರು ಸಣ್ಣ ಇರ್ತಾವೆ ತಿನ್ನುವು ಮಾಡುವು. ಯಾಕಂದ್ರೆ ಫುಡ್ ಪಾಯ್ಸನ್ ಸಿಕ್ಕಿದಾಗತ್ತವ. ಮೊದಲು ಜಮಾನ ಸರಿ ಇಲ್ಲ ಅನ್ನೋಕ್ಕೇನೆ ಎಲ್ಲ ಹೈಬ್ರಿಡ್ ಮಾಲ ಪುಡಿ ಹಾಕಿ ಪೌಡ್ರ್ ಹಾಕಿ ಎಲ್ಲ ವೆಜಿಟೇಬಲ್ ಅದು ಇದು ಬೆಳವಣಿಗೆ ಆಗತ್ತೈತಿ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ. ಅಂದ್ರೂ ಹೇಳ್ಬೇಕನ್ಸಾಗತ್ತೈತಿ, ಅದಕ್ಕೆ ಹೇಳಾಕತ್ತೀನಿ ರೀ. ಸೊ ಬಿ ಕೇರ್ಫುಲ್. ಇನ್ನೊಂದು ಏನಾಗಿತ್ತಂದ್ರೆ ಅಭಿಷೇಕ ಸಂಜೆ ಮುಂದೆ ಚಹಾ ಮಾಡ್ಕೊಂಡಿದ್ರಿ. ಅವ ಭಾಳ ಮಾಡಿದ್ದ. ಈ ಹಾಲು ಹಾಕಿತೈತಿ, ನಾ ಚಹಾ ಕುಡಿಯಂಗಿಲ್ಲ. ತೊಗೊಂಡು ಕಾಸ್ಕೊಂಡು ಸ್ವಲ್ಪ ಹಿಂಗೆ ಇಳಿಸ್ಕೊಂಡಿನಿ. ಇಟ್ಟು ತ್ರಾಸ ಆಗತೈತಿ ನನಗೆ. ಸ್ವಲ್ಪ ಶುಗರ್ ಹೆಚ್ಚಾಗಂದ್ರೆ ಅದು ಭಾಳ ಎದೆ ಉರಿದು ಇದು ತ್ರಾಸ ಆಗ್ತಿರ್ತೈತಿ. ಟಿಕೆಟ್ ತ್ರಾಸ ಆಗತೈತಿ, ಹೇಳಕ್ಕಾಗಂಗಿಲ್ಲ ನನಗೆ. ಟಿಕೆಟ್ ತ್ರಾಸ ಆಗತೈತಿ ಆಲ್ರೆಡಿ. ಯಪ್ಪ ಅನ್ಸಾಕತೈತಿ. ಹೆಂಗಾರ ಕುಡಿತಾನು ಮಾರ್ಯ, ಹೆಂಗಾರ ಕುಡಿತಾನು. ಅಟ್ಟು ಸಕ್ಕರೆ ಅಟ್ಟು ಶುಗರ್ ಹಾಕಿ ಯಪ್ಪ ನನಗೆ ಆಗಂಗಿಲ್ಲ. ನಾ ಚಹಾ ಕುಡಿಯೋದು ಅಪ್ರೂಪ ಭಾಳ ಅಂದ್ರೆ ಅದ್ರಕ್ಕೆ ಹಾಕ್ತೀನಿ. ಏಲಕ್ಕಿ ಅದ್ರಕ್ಕೆ ಮತ್ತು ಅದ್ರಾಗ ದಾಲ್ಚಿನ್ನಿ ಅದು ಹಾಕಿ, ಅದು ಶುಗರ್ ಒಂದು ಈಟ್ ಕಾಳು ಹಾಕಿರ್ತೀನೋ ಹಾಕಿ ಮನಸ್ಸು ಬತ್ತು ಹಾಕಂಗೆ ಇಲ್ಲ. ನಾ ಭಾಳ ಕುಡಿಬೇಕು ಮನ್ಸಿಗೆ ಅನ್ನಿಸ್ತಂದ್ರೆ ಅವಾಗಷ್ಟೇ ನಾ ಹಿಂಗೆ ಮಾಡ್ಕೊಂಡು ವಿದೌಟ್ ಶುಗರ್ ಹಾಕ್ಕೊಂಡು ಮಾಡ್ಕೊಂಡು ಕುಡಿತೀನಿ. ನನಗೆ ಒಟ್ಟು ಶುಗರ್ ಹಾಕ್ಕೊಂಡು ಕುಡಿಯೋಂಗಿಲ್ಲ. ನಾ ಒಟ್ಟು ನನಗೆ ಆಗೇ ಬರೋಂಗಿಲ್ಲ ಅದು. ಯಾವಾಗ ನಾ ಚಹಾ ಶುಗರ್ ಬಿಸ್ಕಿಟ್ ತಿಂದಿರ್ತೀನಿ ಅವಾಗ ಚಂತನ ನಾನೇ ಆಗಿರೋಂಗಿಲ್ಲ. ಅದು ಅಟ್ಟು ತ್ರಾಸ ಆಗ್ತಿರ್ತೈತಿ ನನಗೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಅದು ಗಂಟಲ್ದಾಗ ಇಟ್ಟು ತ್ರಾಸ ಆಗ್ತಿರ್ತೈತಿ. ಇದು ಎಲ್ಲ ಉರಿತಿರ್ತೈತಿ. ಆಗರಂಗಿಲ್ಲ. ಹೆಂಗೆ ಕುಡಿತಾರೋ ಏನೋ. ಒಂದೊಂದು ದಿನಕ್ಕೆ 10 ಗ್ಲಾಸ್ 10 ವಾಟೆ ಚಹಾ ಕುಡಿತಾರಪ್ಪ. ಹೆಂಗೆ ಕುಡಿತಾರೋ ನನಗಂತೂ ಅರ್ಥ ಆಗೋದಿಲ್ಲ. ನೀರು ಹಾಕಿಲ್ರಿ. ನೀರು ಇನ್ನೂ ಬಿಟ್ಟೇ ಇಲ್ಲ ರೀ. ನನಗೆ 2-3 ದಿನ ಆಯ್ತು ನೀರಿಲ್ಲ. ನೀರೊಂದು ಯಾವಾಗ ಬಿಡ್ತಾನೆ ನೀರು ತುಂಬಬೇಕು. ಒಗ್ಯಾಣ ಒಂದು ಇವತ್ತು ಭಾಳ ಅದಾವು. ನಾಳೆ ಒಗ್ಯಾಣದು ಸಂಡೇ ಐತಿ. ದೇವ್ರಿಗೆ ಬರೀ ದಿನ ಬಿಡ್ಕೊಳ್ಳೋದು ಅಂತಂದ್ರೆ ಏನು ಜಲ್ದಿ ಆರಾಮ ಮಾಡಿಬಿಡಪ್ಪ ತಂದೆ. ನನಗೆ ಹಿಂಗೆ ಆರಾಮ ತಪ್ಪಿಸ್ಕೊಂಡಿರೋದು ನನಗೆ ಒಟ್ಟು ಇದು ಇಲ್ಲ. ಜಲ್ದಿ ಆರಾಮ ಮಾಡಿಬಿಡು ಸಾಕು ನನಗೆ. ಅದೊಂದೇ ಬಿಡ್ಕೊಳಕತ್ತೀನಿ ದೇವ್ರಿಗೆ ನಾನು. ಈ ಸರ್ತಿ ನಾವು ಶ್ರಾವಣ ತಿಂಗಳು ಅಂದ್ಕೊಂಡಂಗೆ ಹೋಗ್ತೈತೋ ಇಲ್ಲೋ ಅದೇ ಡೌಟ್ ನನಗೆ. ಮನೆ ಅದು ಸ್ವಚ್ಛ ಮಾಡ್ತೀನೋ ಇಲ್ಲೋ ಹೆಂಗೆ ಏನು ಒಂದು ಅರ್ಥವಲ್ಲ.
ಯಾರೋ ಒಣೆ ಹುಡಿ ಬಿದ್ದೈತ್ರಿ ಅಳ್ಳಾತೈತಿ. ನಾ ಎಲ್ಲಿ ಶ್ರೀನು ಬಿದ್ದು ಮೂತಿ ಹೊಡ್ಕೊಂಡ್ಲೇನು ಬಾಯ್ ಮಾಡ್ಕೊತೀರಿ ಆತಾಳ ಅಂತೇಳಿ ಹಂಗೆ ಓಡೋದೆ. ಲಿಂಬಿನಕಾಯಿ ಹಿಂಡಾತೀನಿ ರೀ, ಬೀಜ ಬೀಳ್ತಾವತ್ತೀನಿ ತರಬೇಕು. ಅದು ಲಿಂಬಿನಕಾಯಿ ಹಿಂಡುದು ಆ ಬಾಜಾರ್ಗೆ ಹೋಗಿರ್ತೀನಿ, ನೆನಪೇ ಆಗಂಗಿಲ್ಲ. ಅದು ನೆನಪೇ ಆಗೋದಿಲ್ಲ ಹೊಟ್ಟೆ. ಒಂದು ಸ್ವಲ್ಪ ಕುದೀಲಿ. ಎದಕ್ಕೆ ಅಲ್ಲಿ ಏನು ಕೆಲಸ ಇಲ್ಲ, ಹೊರಗೆ ಹೋಗಿ ನಡೀನಿ ತೋ ಕುಯ್ತೀನಿ ತಗೋ ತೋ. ಲೈಟಾಗಿ ಒಂದು ಸ್ವಲ್ಪ ಚಿಕನ್ ಮಾಡ್ತೀನಿ ರೀ, ಯಾಕಂದ್ರೆ ಹುಡುಗರು ಸಂಬಂಧ ತಂದಾರ ಸೆರ ಉಳ್ಕಪ್ಪ ಅಂತೇಳಿ ಸ್ವಲ್ಪ ಲೈಟಾಗಿ, ಏನು ಮಸಾಲೆ ಹಾಕಂಗಿಲ್ಲ ಏನಿಲ್ಲ, ಸಪ್ಪಗೆ ಸ್ವಲ್ಪ ಹುಡುಗರಿಗೆ ಬಾಯಿ ಸಿಗೋಂಗೆ ಮಾಡಿ ಪಲಾವ್ ಆದ್ಮೇಲೆ ಸಿಗ್ತೀನಿ ರೀ ಗೈಸ್ ನಿಮಗೆ. ಓಕೆ 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 ಕುದೀಲಿ. ಅದೊಂದು ಸ್ವಲ್ಪ ಕುದ್ಮೇಲೆ ಹಾಕ್ತೀನಿ ರೀ ಅದನ್ನು ಶೀಟಿ ಹಾಕಿ ಇದಕ್ಕೆ ಒಗ್ಗರಣೆ ಬಿಡೋದು. ಆಮೇಲೆ ಸಿಗ್ತೀನಿ ರೀ ನಿಮ್ಗೆ. ಅವರಿಬ್ರು ಈಗ ಹೊರಗೆ ಹೋಗ್ಯಾರ, ಆಮೇಲೆ ಒಳಗೆ ಬಂದರೆ ನನಗೇನು ಮಾಡಿಸ್ಕೊಡಂಗಿಲ್ಲ. ಅದಕ್ಕೆ ಇದು ಮುಗಿಸ್ಕೊಂಬೇಡ ಅಷ್ಟೆಲ್ಲ ಬಾಂಡೆ ಹಚ್ಚಿ ಅಷ್ಟೆಲ್ಲ ಬಾಂಡೆ ಕೂಡಿಸಿಟ್ಟು ನಮ್ಮ ರೂಮ್ದಾಗ ಅರ್ವಿ ಎಲ್ಲಾರವು ಅವೆಲ್ಲ ಮಡಿಚಿಟ್ಟು ಇಷ್ಟದಾವ ಇನ್ನು ಪೆಂಡಿಂಗ್ ನಂದಿನ ಅವ್ರಿಗೆ ಹಾಸಿಗೆ ಹಾಕಿ ಅವ್ರಿಗೆ ಊಟ ಮಾಡಿಸಿ ಸಿಗ್ತೀನಿ ರೀ ಗೈಸ್. ಓಕೆ.